ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ಲಾಲೂ ಪ್ರಸಾದ್ ಹೆಸರು ಯಾದವ್ ಯಾರು ಕೇಳಿಲ್ಲ. ಯಾಕಂದ್ರೆ ಮತ್ತೆ ಅವ್ರದ್ದು ಈಗ ಇನ್ನೊಂದು ಹಗರಣ, ಅದು ಇಲೆಕ್ಷನ್ ಸಮಯದಲ್ಲೇ. ಬಿಹಾರದ ಅತಿ ಪ್ರಮುಖ ಚುನಾವಣೆ ಇವತ್ತು. ಇಡೀ ದೇಶದ ಒಂದು ರಾಜಕೀಯ ಮನ್ವಂತರ ಬದಲಾವಣೆ ಆಗುವಂಥ ಸಂದರ್ಭದಲ್ಲೇ BJP ಯಾವುದೇ ಪ್ರಸಂಗದಲ್ಲೂ ಇದನ್ನು ಇವ್ರಿಗೆ ಅವಕಾಶ ಕೊಡೋ ಹಾಗಿಲ್ಲ. ಮಹಾಗಠಬಂಧನ ನಿಮಗೆ ಗೊತ್ತಿದೆ, ಕಾಂಗ್ರೆಸ್ ಮತ್ತು RJD ಇನ್ನುಳಿದ ಸಣ್ಣ ಸಣ್ಣ ಪಕ್ಷಗಳು, ಲೆಫ್ಟ್ ಐಡಿಯಸ್ಟ್ ಪಕ್ಷಗಳು ಕೊಡ್ಕೊಂಡು ಇವತ್ತು NDA ಇವ್ರದ್ದು ಹೋರಾಟ ಮಾಡ್ತಾ ಇದ್ದಾರಲ್ಲೇ. ಒಂದು ಕಡೆ ನಿತೀಶ್ ಕುಮಾರ್ ಮತ್ತು ಮೋದಿಯವರ ಜೊತೆಗಾರರು, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಮತ್ತು RJDಯ ತೇಜಸ್ವಿ ಯಾದವ್, ಅಂದ್ರೆ ನಮ್ಮ ಲಾಲೂ ಪ್ರಸಾದ್ ಯಾದವ್ರ ಮಗ. ಈಗ ಒಂದು ಮುಂದೆ ಇನ್ನೊಬ್ರು ಪಿಕ್ಕಿ ಅಂತ ಬಂದಿದ್ದಾರೆ ಇವತ್ತು, ನಿಮಗೆ ಗೊತ್ತದ, ಪ್ರಕಾಶ್ ಕಿಶೋರ್ ಅಂತೇಳಿ. ಪ್ರಕಾಶ್ ಕಿಶೋರ್ ಅಂತ ಬಂದಿದ್ದಾರೆ. ಅವರು ಹೊಸದಾಗಲ್ಲೇ ನಮ್ಮ ಏನಪ್ಪ ಅಂದ್ರೆ ಈ ಕೇಜ್ರಿವಾಲ್ ರೀತಿಯಲ್ಲಿ ಹೊಸ ಇದನ್ನು ಮಾಡಬೇಕಂತ ಪ್ರಯತ್ನ ಮಾಡ್ತಾಯಿದ್ದಾರೆ ಪಿಕ್ಕಿ ಅವರು. ಇರಲಿ, ಅವ್ರು ಮಾಡಲಿ. ಅದ್ರ ಮೇಲೆ ಇರುವಂಥದ್ದು ಯುದ್ಧ ಯಾರು ನಡೆಯಪ್ಪ ಅಂದ್ರೆ BJP ಪ್ಲಸ್ ನಿತೀಶ್ ಕುಮಾರ್ ಮೊದಲನೇ ಒಂದು ವ್ಯಕ್ತಿತ್ವ ಉಳಿದಿಲ್ಲ. ಪಲ್ಟು ರಾಮ್ ಅಂಥೇಳಿ ಸಾಕಷ್ಟು ಗೇರಿಗೊಳಗಾಗ್ತಾ ಇದ್ದಾರೆ. ಆದರೂ ಇನ್ನೂ ಅವ್ರು ಹೇಳುತ್ತದೆ ಬಿಹಾರದಲ್ಲೇ ಅವರು ಮತ್ತು BJP ಬೇರೆ ಇನ್ನೊಬ್ಬರು ನಾಯಕ ಇಲ್ಲಲ್ಲೇ. ಇಲ್ಲಾಂದ್ರೆ ಇಷ್ಟು ಅವ್ರ ಮನೆಗೆ ಕಳಿಸಿದ್ರು ಮತ್ತು ಬೇರೆ. ಆದ್ರೆ ಇವತ್ತು ಅವ್ರು ಕುಡ್ಕೊಂಡು ಈ ಒಂದು ಇಂಡಿಯಾ ಅಂದ್ರೆ ಲಾಲೂ ಪ್ರಸಾದ್ ಯಾದವ್, ಅವರ ಮಗ ತೇಜಸ್ವಿ ಯಾದವ್, ಇನ್ನೊಬ್ಬರು ನಮ್ಮ ಕಾಂಗ್ರೆಸ್ ರಾಹುಲ್ ಗಾಂಧಿ, ಇನ್ನೂ ಲೆಫ್ಟಿಸ್ಟೆಲ್ಲ ಕುಡ್ಕೊಂಡ್ರೆ ಈ ಒಂದು ಚುನಾವಣಾ ಕಾರ್ಯಕ್ರಮದಲ್ಲಿ ಬಂದದ ಸಮೀಪ ಇನ್ನು ಸ್ಟಾರ್ಟ್ ಆಗಬೇಕು ಅನ್ನೋದ್ರೊಳಗೆ ಲಾಲೂ ಪ್ರಸಾದ್ ಯಾದವ್ರ ಮೇಲೆ ಭಾಳಷ್ಟು ಹಗರಣಗಳು ಏನೇನು ಮಾಡ್ತಾ ಇರ್ತಾರೆ ಅವರು. ಮತ್ತು ಎಲ್ಲ ಪಕ್ಷದವ್ರು ಮಾಡ್ತಾರೆ ಆ ಮಾತು ಬೇರೆ. ಆದರೆ ಲಾಲೂ ಪ್ರಸಾದ್ ಯಾದವ್ ಅವರು ಏನೋ ಅವ್ರು ತುಳು ಮಾಡೋಕ್ಕೆ ಹೋದಾಗ ಅವತ್ತು ಏನಾಗಿರ್ತದಪ್ಪ ಅಂತಂದ್ರೆ ಬೆಳೆದಂಗಳೇ ಬಿದ್ದಿರ್ತದೆ. ಹಾಗಾಗಿದ್ದ ಪರಿಸ್ಥಿತಿ. ಯಾಕಂದರೆ ಆ ಸಂದರ್ಭದಲ್ಲೇ CBI 2004, 2014 ಮಧ್ಯದಲ್ಲೇ ಒಡಿಶಾ, ಪುರಿ ಹಾಗೂ ಜಾರ್ಖಂಡ್ ರಾಂಚಿ ನಡುಕ ಭಾರತೀಯ ರೈಲ್ವೆ